ಹೇಗಿರೋದು ಪಲ್ಲವಿ? ತಲೆನಲ್ಲಿ 108 ಯೋಚನೆಗಳಿದೆ. ನಾನೇನಾದ್ರೂ ಹೇಳಿದ್ರೆ ನೀವಿಬ್ರು ಬೇಜಾರ್ ಮಾಡ್ಕೋತೀರಾ. ಆದ್ರೆ ಒಂದಂತೂ ಸತ್ಯಮ್ಮ, ಹೇಳೋದು ಸುಲಭ, ಆದ್ರೆ ಅದ್ರಂತೆ ನಡ್ಕೊಳ್ಳೋದು ತುಂಬಾ ಕಷ್ಟ. ಅರ್ಥ ಆಗುತ್ತೆ ಅಮ್ಮ. ಕಷ್ಟ, ನೋವು ಇಲ್ಲದೆ ಇರೋ ಜೀವನ ಎಲ್ಲಿದೆ ಹೇಳಿ? ಕಣ್ಣೀರಿಲ್ದೇ ಇರೋ ಕಣ್ಣಿಲ್ಲ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಅದಕ್ಕೆ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತು. ಆದ್ರೆ ಅದನ್ನೆಲ್ಲ ಮೀರಿ ಮರ್ತು ನಾವು ಬದುಕ್ಬೇಕು. ಅದೇ ಅಲ್ವಾ ಅಮ್ಮ ಜೀವನ? ಆಯ್ತು ಪಲ್ಲವಿ, ಕೊನೆ ಆಸೆ ಅನ್ನೋ ತರ ನನ್ನ ಮನ್ಸಲ್ಲೂ ಒಂದು ಆಸೆ ಇದೆ. ದೇವ್ರ ದಯೆಯಿಂದ ಅದು ಈಡೇರ್ಬಿಟ್ರೆ ನನ್ನ ಜೀವನ ಸಾರ್ಥಕ ಅನ್ಕೋತೀನಿ. ಸ್ವಾರ್ಥ ಅಂತ ಹೇಳ್ತಾ ಇದ್ದೀರಾ? ಹಾಗ್ ನೋಡಿದ್ರೆ ಅದು ಬರೀ ಆಸೆ ಅಲ್ಲ, ಅದನ್ನು ಮೀರಿದ್ದು ಅಂತಾಯ್ತು. ಅದೇನು ಅಂತ ನನಗೆ ಹೇಳ್ಬೋದಾ? ಅಮ್ಮ, ಅದು ಪಲ್ಲವಿ ಅವರೇ, ನಿಮಗೆ ಹೋಮ್ ಮಿನಿಸ್ಟರ್ ಆಫೀಸಿಂದ ಕಾಲ್ ಬಂದಿತ್ತಲ್ಲ, ಏನಾದ್ರೂ ಎಮರ್ಜೆನ್ಸಿನಾ? ಹೊರಡ್ಬೇಕಾ ನೀವು? ಏನೂ ಇಲ್ಲ, ಇವತ್ತು ಪೂರ್ತಿ ಬಿಡು ನನಗೆ. ಒಳ್ಳೇದೇ ಆಯ್ತು ಕಾಲ್ ಬಂದಿದ್ದು. ಓ, ಹಾಗಿದ್ರೆ ಇವತ್ತು ಬ್ಯುಸಿ ಇಲ್ವಾ? ಹಾ, ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದ್ಸಲ ಹೋಗ್ಬೇಕಿತ್ತು. ಇವತ್ ಪ್ರೋಗ್ರಾಮ್ ಚೇಂಜ್ ಆಗಿದೆ, ನಾಳೆ ಹೋಗ್ಬೇಕಾಗತ್ತೆ. ಓ ಪಲ್ಲವಿ, ನಿನ್ಗೆ ಆಫೀಸಲ್ಲಿ ಕೆಲಸ ಇಲ್ಲ ಅನ್ನೋದಾದ್ರೆ ಸಂಜೆವರೆಗೂ ನನ್ನ ಜೊತೆನೇ ಇರ್ತೀಯಾ? ನನಗೂ ಹೊತ್ತು ಕಳಿಯತ್ತೆ. ಒಬ್ಳೇ ಇದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದು, ಆ ಡಾಕ್ಟರ್ ಚೆಕ್ ಮಾಡಿದ್ದು, ಅವ್ರು ಬಂದು ಮಾತಾಡಿದ್ದು ಬರೀ ಇದೇ ನೆನಪಾಗತ್ತೆ. ಅಮ್ಮ, ನಿಮ್ಗೊಂದು ಮಾತು ಹೇಳ್ತೀನಿ. ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲ, ಹೇಳು. ಆರೋಗ್ಯ, ಆಯಸ್ಸು ಎರಡೂ ನಮ್ಮ ಕೈಲಿರೋದಿಲ್ಲಮ್ಮ. ಒಂದೊಂದ್ಸಲ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಒಂದ್ಸಲ ಹಾಗಾದಾಗ ಇನ್ನೊಂದ್ಸಲ ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ನೀವೆಷ್ಟು ಸಮಾಧಾನದಲ್ಲಿರ್ತೀರೋ ಅಷ್ಟು ಒಳ್ಳೇದಮ್ಮ ನಿಮ್ಗೆ. ನೀವೀಗ ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡಿ, ನಾನ್ ನಿಮ್ ಪಕ್ಕದಲ್ಲೇ ಇರ್ತೀನಿ. ಬನ್ನಿ ಹೋಗೋಣ. ಪಲ್ಲವಿ, ನನಗ್ ನಿದ್ದೆ ಬರ್ತಿಲ್ಲ, ನಾನಿಲ್ಲೇ ನಿಮ್ಮಿಬ್ಬರ ಜೊತೆನೆ ಕೂತಿರ್ತೀನಿ. ಅದೆಲ್ಲ ಆಮೇಲೆ. ಅರ್ಧ ಗಂಟೆ ನೀವ್ ರೆಸ್ಟ್ ಮಾಡಿ, ಏನೂ ಆಗಲ್ಲ. ಬನ್ನಿ 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 ಬನ್ನಿ. ಸರಿಮಾ, ಮಲ್ಗಿ. ಪಲ್ಲವಿ, ಸ್ವಲ್ಪ ಹೊತ್ತಿರು, ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ನಾನಿಲ್ಲಿಗ್ ಬಂದಿದ್ದೆ ತಪ್ಪಾಯ್ತು ನೋಡಿ. ಮಲ್ಗಿ ಅಂತಂದ್ರೆ ಮಾತಾಡ್ಬೇಕು ಅಂತಿದ್ದೀರಾ. ನೀನು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಪಲ್ಲವಿ. ಮನ್ಸಲ್ಲಿರೋ ಮಾತ್ನ ನಿನಗೆ ಹೇಳ್ಬಿಡ್ತೀನಿ. ನಾಳೆ ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅಮ್ಮ ನೋಡಿ, ನೀವ್ ಈ ತರ ಮಾತಾಡಿದ್ರೆ ನಾನು ಎದ್ದು ಹೋಗ್ಬಿಡ್ತೀನಿ ಅಷ್ಟೇ. ನೋಡು ಪಲ್ಲವಿ, ಈ ಹಿಂದೆನೂ ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಿದ್ದೆ. ಆಗೆಲ್ಲ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತ ನಿನ್ನ ಹತ್ರ ಹೇಳ್ತಿದ್ದೆ. ಆದ್ರೆ ಈಗ ಆಗ್ಲೇಬೇಕು, ನಡಿಲೇಬೇಕು ಅನ್ನೋ ಅನಿವಾರ್ಯತೆ, ಅವಶ್ಯಕತೆ ಇದೆ. ಆ ಉದ್ದೇಶದಲ್ಲೇ ನಿನಗೆ ಹೇಳ್ತಾ ಇದ್ದೀನಿ. ಪದೇ ಪದೇ ಇದೇ ವಿಷಯ ನಿನ್ನ ಹತ್ರ ಮಾತಾಡ್ತಿದ್ದೀನಿ ಅಂತ ನಿನಗನ್ನಿಸ್ಬಹುದು. ಆದ್ರೆ ನನಗೆ ತೀರಾ ಅಗತ್ಯ ಪಲ್ಲವಿ.
ಕೊರಗು ಅನ್ನೋದೊಂದು ನನ್ನ ಜೀವನದಲ್ಲಿ ಉಳ್ಕೋಬಾರದು. ಅದಕ್ಕೆ ಹೇಳ್ತಿದ್ದೀನಮ್ಮ. ಅಮ್ಮ, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ವಿಕ್ರಾಂತ್ ಮದ್ವೆ ವಿಷಯ ಪಲ್ಲವಿ. ನನ್ನ ಆರೋಗ್ಯದ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ನೀನೇ ನೋಡ್ತಿದ್ಯಲ್ಲಮ್ಮ. ಅದನ್ನ ನಾನೇನ್ ಹೇಳೋದ್ ಬೇಡ, ನೀನೇ ಕಣ್ಣಾರ ನೋಡ್ತಿದ್ಯಾ. ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ ಪಲ್ಲವಿ. ತೇಜುದೇ ನನಗೆ ಯೋಚನೆ ಆಗ್ತಾ ಇರೋದು. ನಾನಿರೋವರೆಗೂ ಸರಿ ತೇಜುನ ಆರೈಕೆ ಮಾಡಿ ಕಾಪಾಡ್ತೀನಿ. ವಿಕ್ರಾಂತ್ಗೆ ಪೋಸ್ಟಿಂಗ್ ಆಗತ್ತೆ. ಅವನು ಆಫೀಸ್ಗೆ ಅಂತ ಹೋಗ್ಬಿಟ್ರೆ ತೇಜುಗೆ ಯಾರ್ ಗತಿ ಪಲ್ಲವಿ? ಆ ಕಡೆ ವಿಕ್ರಾಂತನೂ ಒಂಟಿ, ಈ ಕಡೆ ತೇಜುನೂ ಒಂಟಿ. ನಾನಿಲ್ದೆ ಹೋದ್ರೆ ಇದೇ ಆಗೋದು ಪಲ್ಲವಿ. ಅವ್ರವ್ರ ಲೋಕದಲ್ಲಿ ಅವ್ರಿರ್ತಾರೆ. ಅದಕ್ಕೆ ನಿನ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಹೇಗಾದ್ರೂ ಮಾಡಿ ವಿಕ್ರಾಂತ್ನ ಮದ್ವೆಗೊಪ್ಸು. ಇದೊಂದು ಉಪಕಾರ ಮಾಡಮ್ಮ. ಅಶಿಶು, ನನಗೆ ಕಾಡ್ತಾ ಇರೋ ಯೋಚನೆ ಅಂದ್ರೆ ಇದೊಂದೇ ನೋಡು. ಅಮ್ಮ, ನಾನು ವಿಕ್ರಾಂತ್ ಅವ್ರ ಹತ್ರ ಮಾತಾಡ್ತೀನಿ. ಅವರಿಗೆ ಅರ್ಥ ಮಾಡ್ಸೋ ಥರ ನಾನು ಪ್ರಯತ್ನ ಪಡ್ತೀನಿ. ಈಗಾಗಲೇ 2-3 ಸಲ ಇದ್ರ ಬಗ್ಗೆ ಮಾತಾಡಿದ್ದೀನಮ್ಮ. ಈ ಪರಿಸ್ಥಿತಿಲಿ ಅವ್ರ ಹತ್ರ ಮಾತಾಡಿದ್ರೆ ಅದೇನು ಹೇಳ್ತಾರೋ ಏನೋ. ಅವ್ರಿಗೆ ಪ್ರೆಸೆಂಟಲ್ಲಿರೋ ಪರಿಸ್ಥಿತಿನ ಅರ್ಥ ಮಾಡ್ಸೋ ಥರ ಮಾಡ್ತೀನಿ. ಹಾಗಲ್ಲ ಪಲ್ಲವಿ, ನಾನಿವಾಗ ಹೇಳ್ತಾ ಇರೋದು ಸಣ್ಣ ವಿಷಯನ ಅಥವಾ ಪ್ರಾಮುಖ್ಯತೆ ಇಲ್ದೇ ಇರೋ ವಿಷಯನ? ಇದು ಜೀವನದ ಪ್ರಶ್ನೆ, ತೇಜು ಭವಿಷ್ಯದ ಪ್ರಶ್ನೆ. ಸರಿಯಾದ ಉತ್ತರ ಸಿಗೋವರೆಗೂ ಮತ್ತೆ ಮತ್ತೆ ಮಾತಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಸರಿಯಾದ ಉತ್ತರ ಸಿಕ್ಕಿದ್ರೆ ಯಾರ್ ತಾನೇ ಅದೇ ವಿಷಯದ ಬಗ್ಗೆ ಪದೇ ಪದೇ ಮಾತಾಡ್ತಾರೆ ಹೇಳು? ಅಮ್ಮ, ನೀವ್ ಹೇಳ್ತಿರೋದು ಸರಿ ಇದೆ. ಇದು ಜೀವನದಲ್ಲಿ ಆಗ್ಲೇಬೇಕಾಗಿರೋ ಮುಖ್ಯವಾದ ಒಂದು ವಿಷಯ. ಸರಿ, ನಾನು ಮಾತಾಡ್ತೀನಿ ವಿಕ್ರಾಂತ್.